ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯಲ್ಲಿ ಹಿಂದಿ ಭಾಷೆ ಅಂಕ ವಿಚಾರ ಮತ್ತಷ್ಟು ಚರ್ಚೆಗೆ ಗ್ರಾಸಾಗಿದೆ. ಹಿಂದಿ ಅಂಕ ಕಡ್ಡಾಯ ಎಂಬ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗಿದ್ದು ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ತಜ್ಞರು ಬಸವರಾಜ ಹೊರಟ್ಟಿಯವರನ್ನು ಭೇಟಿ ಮಾಡಿದ್ದಾರೆ. ಪರೀಕ್ಷೆ ವೇಳೆಯಲ್ಲೇ ತೆಗೆದುಕೊಂಡ ಈ ತೀರ್ಮಾನ ಗೊಂದಲ ಉಂಟು ಮಾಡಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರದ ಜೊತೆಗೆ ಚರ್ಚೆ ಮಾಡಿ ಹಿಂದಿ ಅಂಕ ಕಡ್ಡಾಯ ಮಾಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಇದಕ್ಕೆ ಹೊರಟ್ಟಿಯವರು ಪ್ರತಿಕ್ರಿಯೆ ಕೊಟ್ಟು ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರ ಜೊತೆಗೆ ಚರ್ಚೆ ನಡೆಸುವುದಾಗಿ ಹೇಳಿದ್ದಾರೆ. ಸ್ಕೋರಿಂಗ್ ಸಬ್ಜೆಕ್ಟ್ ಯಾವುದೇ ನಾವು ಅದನ್ನ ಟಫ್ ಅಂತ ಅನ್ಕೊಂಡಿರಂಗಿಲ್ಲ. ನಾವು ಕಾಲೇಜುಗಳಲ್ಲಿ ಹೋಗಬೇಕೆಂದರೆ ನಮ್ಮ ಫಲಿತಾಂಶವನ್ನು ನೋಡ್ತಾರೆ. ಆ ಫಲಿತಾಂಶವನ್ನು ಹೆಚ್ಚಿಸಲು ಸರಳವಾದ ವಿಷಯವೆಂದರೆ ಅದು ಹಿಂದಿ. ಈ ಹಿಂದಿ ವಿಷಯವನ್ನೇ ನೀವು ತೆಗೆದರೆ ಜೂನ್ ತಿಂಗಳಲ್ಲಿ ನೀವು ಮಾಡಿಬಿಟ್ಟಿದ್ರೆ ನಾವು ಪಾಠ ಬೋಧನೆ ಮಾಡಕ್ಕೆ ಹೋಗ್ತಿರ್ಲಿಲ್ಲ, ಮಕ್ಕಳ ಆ ವಿಷಯವನ್ನು ಓದ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಆ ವಿಷಯವನ್ನ ಹಿಂದಿ ಭಾಷೆಯನ್ನು ನಮ್ಮ ರಾಜ್ಯದಲ್ಲಿ ದೇಶದಲ್ಲೆಲ್ಲ ಕಡ್ಡಾಯ ಶಿಕ್ಷಣದಲ್ಲಿ ಉಳಿಸಿದರು. ಇದನ್ನು ನಾವೆಲ್ಲ ಕಲಿಯುವಾಗಕ್ಕಿತ್ತು, ಹಿಂದಿ ಇವಾಗಿತ್ತು, ಈಗಿತ್ತು. ಬಟ್ ಒಮ್ಮಿಂದೊಮ್ಮಿಗೆ ಸರ್ಕಾರ ಅದು SLC ಎಕ್ಸಾಮ್ ನಡೆದಾಗ ದಿಢೀರ್ನೆ ತೀರ್ಮಾನ ತಗೊಳ್ಳೋದು ಒಳ್ಳೆಯದಲ್ಲ. ಇದಕ್ಕೆಲ್ಲ ಶಿಕ್ಷಕ ಪ್ರತಿನಿಧಿಗಳು ಮತ್ತು ಪದವೀಧರ ಮತ್ತು ಅರ್ಪಿತರು ಎಲ್ಲರೂ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ಯಾರ. ಮತ್ತು ಭಾಳಷ್ಟು ಜನ ಇವತ್ತು ಇದನ್ನು ವಿರೋಧ ವ್ಯಕ್ತಪಡಿಸ್ಯಾರ. ಹಿಂದಿ ಅದು ಮಾತೃಭಾಷೆ ಇದು. ಇದನ್ನು ಕೇವಲ ನೀವು ರಾಜ್ಯದಲ್ಲಿ ಏನಾರು ಮಾಡಿರಿ, ರಾಜ್ಯದಲ್ಲಿ ನೀವೇನೋ ಆಫೀಸಿಗೆ ಅದು ಏನೋ ಬೇಕಾದ್ರೆ ಮಾಡ್ಬೋದು. ಬಟ್ ಮಕ್ಕಳಿಗೆ ಶಿಕ್ಷಣ ಕೊಡೋದು ಹಿಂದಿಯನ್ನು ನಿಲ್ಲಿಸಬಾರ್ದು. ಮತ್ತು ಇದು ಗ್ರೇಡ್ ಹಾಕೋದು ಎಂದೂ ಸರಿಯಲ್ಲ. ಈಗ ಫಿಸಿಕಲ್ ಎಜುಕೇಷನ್ ಅಂತ ಗ್ರೇಡ್ ಹಾಕ್ತಾರೆ, ಅದು ಥರ ಇದಕ್ಕೂ ಗ್ರೇಡ್ ಹಾಕಕ್ಕೆ ಬರೋದಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ DK ಸುರೇಶ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ರಾಜ್ಯದಲ್ಲಿ ದ್ವಿಭಾಷಾ ನೀತಿಗೆ ಬಿಜೆಪಿ ವಿರೋಧ ಮಾಡ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು. ಬಿಜೆಪಿ ನಾಯಕರಿಗೆ ವಿರೋಧ ಮಾಡೋದೇ ಅವರ ಗುರಿಯಾಗಿದೆ. ನಾವು ಹಿಂದಿ ಭಾಷೆಯ ಪರವಾಗಿದ್ದೀವಿ ಅಂತ ಕೇಂದ್ರಕ್ಕೆ ತೋರಿಸಬೇಕು, ಆ ಕಾರಣಕ್ಕಾಗಿ ಅವರು ವಿರೋಧ ಮಾಡ್ತಿದ್ದಾರೆ. ಆದರೆ ದೇಶದಲ್ಲಿ ನಮ್ಮ ಮಾತೃಭಾಷೆ ಮುಖ್ಯ ಅಂತ DK ಸುರೇಶ್ ಮಾತನಾಡಿದ್ದಾರೆ. ಬಿಜೆಪಿ ನಾಯಕರಿಗೆ ಸರ್ಕಾರ ಏನೇ ತೀರ್ಮಾನ ತಗೊಂಡು ವಿರೋಧ ಮಾಡಬೇಕು ಅನ್ನೋದು ಒಂದೇ ಅವರ ಗುರಿ. ಅವರ ಕೇಂದ್ರ ನಾಯಕರನ್ನ ಮೆಚ್ಚಿಸಬೇಕು ಅಂತ ಅಂದ್ರೆ ಅವರು ಹಿಂದಿ ಪರವಾಗಿರ್ಬೇಕು. ಕೇಂದ್ರದ ನಾಯಕರನ್ನ ಒಪ್ಪಿಸ್ಲಿಕ್ಕೆ, ಅವರ ಮನವೊಲಿಸ್ಕೊಳ್ಳಿಕ್ಕೆ ನಾವು ಹಿಂದಿ ಪರ ಹೋರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ತೋರಿಸ್ಕೋಬೇಕು. ಸೊ ಬಹುಶಃ ಅವರು ಯಾರು ಕೇಂದ್ರದ ನಾಯಕರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಕನ್ನಡವನ್ನು ಕೂಡ ಎಲ್ಲ ರಾಜ್ಯಗಳಲ್ಲೂ ಅಳವಡಿಸ್ಕೊಳ್ಳಿಕ್ಕೆ ನೀವು ಒತ್ತಾಯ ಮಾಡಿದ್ರೆ ಆಗ ಅದು ಸರಿ ಅನಿಸುತ್ತೆ. ಬಿಜೆಪಿ ನಾಯಕರಿಗೆ ಸರ್ಕಾರ ಏನೇ ತೀರ್ಮಾನ ತಗೊಂಡು ವಿರೋಧ ಮಾಡಬೇಕು ಅನ್ನೋದು ಒಂದೇ ಅವರ ಗುರಿ. ಅವರ ಕೇಂದ್ರ ನಾಯಕರನ್ನ ಮೆಚ್ಚಿಸಬೇಕು ಅಂತ ಅಂದ್ರೆ ಅವರು ಹಿಂದಿ ಪರವಾಗಿರ್ಬೇಕು. ಕೇಂದ್ರದ ನಾಯಕರನ್ನ ಒಪ್ಪಿಸ್ಲಿಕ್ಕೆ, ಅವರ ಮನವೊಲಿಸ್ಕೊಳ್ಳಿಕ್ಕೆ ನಾವು ಹಿಂದಿ ಪರ ಹೋರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ತೋರಿಸ್ಕೋಬೇಕು. ಸೊ ಬಹುಶಃ ಅವರು ಯಾರು ಕೇಂದ್ರದ ನಾಯಕರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಕನ್ನಡವನ್ನು ಕೂಡ ಎಲ್ಲ ರಾಜ್ಯಗಳಲ್ಲೂ ಅಳವಡಿಸ್ಕೊಳ್ಳಿಕ್ಕೆ ನೀವು ಒತ್ತಾಯ ಮಾಡಿದ್ರೆ ಆಗ ಅದು ಸರಿ ಅನಿಸುತ್ತೆ. ಬಿಜೆಪಿ ನಾಯಕರಿಗೆ ಸರ್ಕಾರ ಏನೇ ಇತ್ತೀಚೆಗೆ ರಾಜ್ಯ ಸರ್ಕಾರ ಮತ್ತು ಮಂತ್ರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದರು. ಅಂದರೆ ತಮಿಳುನಾಡಲ್ಲಿ ಹೇಗೆ ದ್ವಿಭಾಷಾ ನೀತಿ ಇದೆ, ಹಾಗೆ ಕರ್ನಾಟಕದಲ್ಲೂ ಕೂಡ ದ್ವಿಭಾಷಾ ನೀತಿ ಅಂತ ಅದನ್ನು ಜಾರಿ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ಅನೇಕ ದಿನಗಳಿಂದಲೂ ಕೂಡ ಆಗ್ತಾ ಇದೆ. ತಜ್ಞರು ಮತ್ತು ಶೈಕ್ಷಣಿಕ ಪರಿಣಿತರಿಂದ ಇಂಥದ್ದೊಂದು ಬೇಡಿಕೆ ಬಂದಿದೆ. ಹೀಗಾಗಿ ಹಿಂದಿಗೆ ಗ್ರೇಡ್ ಕೊಡ್ತೀವಿ ಅಂಕಗಳ ಬದಲಾಗಿ ಎನ್ನುವಂತಹ ಹೇಳಿಕೆ ಬಂದಿತ್ತು. ಮತ್ತೊಂದು ಕಡೆ ಹಿಂದಿ ಹೇರಿಕೆಯನ್ನು ವಿರೋಧಿಸಿ ಪ್ರತಿಭಟನೆ ಆಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಗಿರುವಂತಹ ಪ್ರತಿಭಟನೆ ಇದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಅನೇಕ ಕನ್ನಡ ಪರ ಸಂಘಟನೆಯ ನಾಯಕರುಗಳು, ಮುಖಂಡಗಳು, ರೈತ ಸಂಘಟನೆಯ ಮುಖಂಡಗಳೆಲ್ಲ ಸೇರಿ ಇದೀಗ ಪ್ರತಿಭಟನೆ ಮಾಡಿದ್ದಾರೆ. ಹಿಂದಿ ವೇದಿಕೆ ವಿರೋಧಿ ಈ ಕರ್ನಾಟಕ ಅಂತ ಇದೀಗ ಅವರು ಪ್ರತಿಭಟನೆ ಮಾಡಿರೋದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. SSLC ಅಂಕಪಟ್ಟಿಯಿಂದ ಈ ಹಿಂದಿಯನ್ನು ತೆರವುಗೊಳಿಸಿದ್ದಕ್ಕಾಗಿ ಒಂದು ಬಿಜೆಪಿಯ ಪ್ರತಿಭಟನೆ, ಮತ್ತೊಂದು ಕಡೆ
ಹಿಂದಿ ಕಡ್ಡಾಯವಲ್ಲ, ಅದಕ್ಕೆ ಗ್ರೇಡ್ ಮಾತ್ರ ಹಿಂದಿ ಭಾಷೆ ಕಲಿಬಹುದು, ಆದರೆ ದ್ವಿಭಾಷೆಗೆ ಮಾತ್ರ ಮಾನ್ಯತೆ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಬಹಳ ಸ್ವಾಗತ. ನಮಗೆ ಹಿಂದಿ ಕನ್ನಡಿಗರಿಗೆ ಅನ್ನದ ಭಾಷೆ ಅಲ್ಲ. ನಮಗೆ ಕನ್ನಡ ಈ ನಾಡಿನ ಅನ್ನದ ಭಾಷೆ, ಹಾಗೆ ಇಂಗ್ಲಿಷ್ ಜಗತ್ತಿನ ಅನ್ನದ ಭಾಷೆ. ನಾವು ಹಿಂದಿ ಅಂತ ಅನ್ನದ ಭಾಷೆ ಇಟ್ಕೊಂಡು ಎಲ್ಲ ಪರ ರಾಜ್ಯಕ್ಕೆ ಹೋಗಿ ಪಾನಿಪುರಿ ಗಾಡಿ ಇಟ್ಕೋಬೇಕಾಗಿಲ್ಲ, ಇಲ್ಲ ಶೌಚಾಲಯವನ್ನು ಕಾಯ್ಬೇಕಾಗಿಲ್ಲ. ಈ ನಾಡು ಎಲ್ಲರಿಗೂ ಅನ್ನ ಕೊಡುವಂಥದ್ದು. ಅದರಿಂದ ಈ ನಾಡಿನ ಅಸ್ಮಿತೆ ಆಡಳಿತ ಭಾಷೆ ಕನ್ನಡ ಆಗಿರೋದ್ರಿಂದ, ಕನ್ನಡ ಆಡಳಿತ ಭಾಷೆ ಆಗಿರೋದ್ರಿಂದ, ಕನ್ನಡದಲ್ಲಿ ಭವಿಷ್ಯ ಇರೋದ್ರಿಂದ ಸರ್ಕಾರ ತಗೊಂಡಂಥ ಈ ನಿರ್ಧಾರವನ್ನು ನಾವು ಬಹಳ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೀವಿ. ಯಾವುದೇ ದುಷ್ಟ ಶಕ್ತಿಗಳು, ಯಾವುದೇ ಷಡ್ಯಂತ್ರಗಳು ಮಾಡೋದು ಸರ್ಕಾರ ಮಣಿಬಾರ್ದು. ನಿಮ್ಮ ಜೊತೆಗೆ ಸಮಸ್ತ ಕನ್ನಡಿಗರು ಇದ್ದಾರೆ ಅಂತಕ್ಕಂಥ ಮಾತನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತೀವಿ. ಸಿದ್ದರಾಮಯ್ಯ ಅವ್ರಿಗೆ ಅವ್ರು ಕನ್ನಡದ ರಾಮಯ್ಯ ಅನ್ನೋದಕ್ಕೆ ಈಗ ಸೂಕ್ತವಾದ ಅರ್ಥ ಬಂತು. ಈಗ ನಾವು ಅವ್ರನ್ನ ಪ್ರತಿಪಾದಿಸ್ಕೋಬಹುದು. ಎಲ್ಲೋ ಒಂದ್ ಕಡೆ ಈ ದ್ವಿಭಾಷಾ ಸೂತ್ರ ತರೋದ್ರಲ್ಲಿ ಎಳಿತಿದ್ದು ನೋಡೋದು ಸ್ವಲ್ಪ ಆತಂಕ ಇತ್ತು. ಕೊನೆಗೆ ಕನ್ನಡಿಗರ ಭಾವನೆ